ಸ್ನೇಹಿತರೆ, ನಾವು ವೈದಿಕ ಜ್ಯೋತಿಷಾಸ್ತ್ರದ ಪ್ರಕಾರ ಶುಕ್ರನನ್ನ ಸಂತೋಷ, ಸಂಪತ್ತು, ಐಶ್ವರ್ಯ, ಪ್ರೀತಿ, ಕಲೆ, ಸೌಂದರ್ಯ, ಹಾಗೆ ವೈವಾಹಿಕ ಸುಖ ಹಾಗೂ ಭೌತಿಕ ಸೌಲಭ್ಯಗಳನ್ನ ಕರುಣಿಸುವಂತಹ ಗ್ರಹ ಅಂತ ಕರಿತೀವಿ. ಆದ್ದರಿಂದ ಶುಕ್ರನು ರಾಶಿಯನ್ನ ಬದಲಾಯಿಸಿದಾಗ ಅದರ ಪ್ರಭಾವ ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕೂಡ ಗೋಚರಿಸುತ್ತೆ. ಈ ಭವಿಷ್ಯದ ಪಂಚಾಂಗದ ಪ್ರಕಾರ ನೋಡೋದಾದ್ರೆ ಶುಕ್ರನು 2026 ಜುಲೈ ತಿಂಗಳ 4ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಶುಕ್ರನ ಈ ಸಂಚಾರವು ಕೆಲವು ರಾಶಿಯವರಿಗೆ ವಿಶೇಷವಾಗಿ ಶುಭ ಫಲಿತಾಂಶಗಳನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲೂ ತುಲಾ, ವೃಶ್ಚಿಕ ಸೇರಿದಂತೆ 3 ರಾಶಿಯವರು ವೃತ್ತಿ, ವ್ಯವಹಾರ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮ ಲಾಭವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಈ ಈ ನನಗೆ ತಿಳಿಸ್ಕೊಡುವಂತಹ ಈ ಭವಿಷ್ಯವಾಣಿಗಳು ಚಂದ್ರ ರಾಶಿಯನ್ನು ಆಧರಿಸಿರ್ತವೆ. ನಿಮ್ಗೆ ಗೊತ್ತಿರುತ್ತೆ, ಸೂರ್ಯ ರಾಶಿನೇ ಬೇರೆ, ಚಂದ್ರ ರಾಶಿನೇ ಬೇರೆ. ಚಂದ್ರ ಅಂದರೆ 2.5 ದಿನಕ್ಕೊಂದೊಂದ್ಸಲ ನಕ್ಷತ್ರವನ್ನು ಬದಲಾಯಿಸ್ತಾ ಇರ್ತಾನೆ, ಅಂದರೆ ರಾಶಿಯನ್ನು ಬದಲಾಯಿಸ್ತಾನೆ. ಅಲ್ಲಿ ನಾವು ರಾಶಿಯನ್ನು ಪರಿಗಣನೆಗೆ ತಗೋತೀವಿ. ಆದರೆ ಸೂರ್ಯನ ಆಧಾರದ ಮೇಲೆ ತಗೊಂಡ್ರೆ 1 ತಿಂಗಳುಗಳ ಕಾಲ ಸೂರ್ಯ ಒಂದೇ ರಾಶಿಯಲ್ಲಿ ಇರ್ತಾನೆ. ಜನವರಿ ಪೂರ್ತಿ ಒಂದೇ ರಾಶಿಯಲ್ಲಿ ಸೂರ್ಯ ಇದ್ರೆ ಆ ತಿಂಗಳು ಪೂರ್ತಿ ಹುಡ್ತಾರಲ್ಲ ಮೇಷ ರಾಶಿಗೆ ಬರ್ತಾರೆ, ಈ ಥರ ಇರುತ್ತೆ. ಆದರೆ ಚಂದ್ರ ತಿಂಗಳು ಪೂರ್ತಿ ಒಂದೇ ರಾಶಿಯಲ್ಲಿ ಇರೋದಿಲ್ಲ. 1 ತಿಂಗಳಲ್ಲಿ ಒಂದು ಸಂಪೂರ್ಣ ರಾಶಿ ಚಕ್ರವನ್ನೇ ಚಂದ್ರ ಬದಲಾಯಿಸಿರ್ತಾನೆ. ಹಾಗಾಗಿ ಇದನ್ನ ಚಂದ್ರ ರಾಶಿ ಅಂತ ಕರಿತೀವಿ. ಧನ ಮತ್ತು ವೈಭವದ ಕಾರಕನಾದಂತಹ ಶುಕ್ರನು ಜುಲೈ 4ರಂದು ಸಂಜೆ 7:14 ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡಿ ಆಗಸ್ಟ್ 1ರವರೆಗೆ ಅಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾನೆ. ಬಳಿಕ ತನ್ನ ನೀಚ ರಾಶಿಯಾದ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಹೀಗಾಗಿ ಶುಕ್ರನ ಈ ಸಂಚಾರ ಅಂದರೆ ಸಿಂಹ ರಾಶಿಗೆ ಪ್ರವೇಶ ಮಾಡುವಂತಹ ಸಂಚಾರ ಯಾವ ರಾಶಿಗಳಿಗೆ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ಮೊದಲಿಗೆ ತುಲಾ ರಾಶಿಯವರಿಗೆ ಶುಕ್ರನ ಸಂಚಾರವು ಅತ್ಯಂತ ಶುಭಕರ ಫಲಿತಾಂಶಗಳನ್ನು ನೀಡುತ್ತೆ. ಏಕೆಂದರೆ ತುಲಾ ರಾಶಿಯ ಅಧಿಪತಿ ಗ್ರಹವೇ ಈ ಶುಕ್ರ. ಈ ಸಂಚಾರದ ಸಕಾರಾತ್ಮಕ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ಬೋದು. ಈ ಅವಧಿಯಲ್ಲಿ ಶುಕ್ರನು ನಿಮ್ಮ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಚರಿಸುವುದರಿಂದ ಆರ್ಥಿಕವಾಗಿ ಉತ್ತಮವಾದಂತಹ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಮಹತ್ವದ ಅವಕಾಶಗಳು ನಿಮ್ಮ ಕೈ ಸೇರಬಹುದು. ಉದ್ಯೋಗದಲ್ಲಿ ಇರೋರಿಗೆ ಬಡ್ತಿ, ವೇತನದಲ್ಲಿ ಹೆಚ್ಚಳ ಅಥವಾ ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಈ ಸಮಯ ಲಾಭದಾಯಕವಾಗಿದ್ದು ಹೊಸ ಯೋಜನೆಗಳು ಮತ್ತು ವ್ಯಾವಹಾರಿಕ ಒಪ್ಪಂದಗಳು ಉತ್ತಮ ಆದಾಯವನ್ನು ತರಬಹುದು. ಹೊಸ ಜನರೊಂದಿಗೆ ಬೆಳೆಸುವಂತಹ ಸಂಪರ್ಕಗಳು ಭವಿಷ್ಯದಲ್ಲಿ ಮಹತ್ವದ ಪ್ರಯೋಜನಗಳನ್ನು ನೀಡುವ ಸಾಧ್ಯತೆ ಇದೆ. ಜೊತೆಗೆ ಹೊಸ ಆದಾಯದ ಮೂಲಗಳು ಕೂಡ ಉದಯಿಸಬಹುದು. ಇದರಿಂದ ಹಣಕಾಸಿನ ಸ್ಥಿತಿ ಮತ್ತಷ್ಟು ಬಲಗೊಳ್ಳುತ್ತೆ. ಉದ್ಯಮಿಗಳು ಪ್ರಮುಖ ವಾಣಿಜ್ಯ ಒಪ್ಪಂದಗಳನ್ನು ಯಶಸ್ವಿಯಾಗಿ ಅಂತಿಮಗೊಳಿಸುವ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಕುಟುಂಬದ ದೃಷ್ಟಿಯಿಂದಲೂ ಕೂಡ ಈ ಅವಧಿ ಸಂತೋಷಕರವಾಗಿದ್ದು ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿಗಳು ಅಥವಾ ಸಾಧನೆಗಳು ಕುಟುಂಬದಲ್ಲಿ ಹರ್ಷದ ವಾತಾವರಣವನ್ನು ಸೃಷ್ಟಿಸಬಹುದು. ಈಗ ವೃಶ್ಚಿಕ ರಾಶಿಯವರಿಗೆ ಶುಕ್ರನ ಈ ಸಂಚಾರವು ಅತ್ಯಂತ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡುತ್ತೆ. ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ಗಮನಾರ್ಹವಾದಂತಹ ಪ್ರಗತಿ ಕಂಡುಬರುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಪಾಲುದಾರಿಕೆಗಳು ಲಾಭದಾಯಕವಾಗಬಹುದು. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಹಾಗೂ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ವೃತ್ತಿಪರ ಗೌರವ ಮತ್ತು ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗುತ್ತೆ. ಹಣಕಾಸಿನ ವಿಷಯದಲ್ಲಿಯೂ ಈ ಸಂಚಾರವು ಶುಭ ಸೂಚನೆಗಳನ್ನು ನೀಡುತ್ತೆ. ಆದಾಯದ ಮೂಲಗಳು ವೃದ್ಧಿಯಾಗಬಹುದು ಹಾಗೂ ಆರ್ಥಿಕ ಸ್ಥಿತಿ ಬಲಗೊಳ್ಳಬಹುದು. ಅದೃಷ್ಟದ ಬೆಂಬಲದಿಂದ ಹಲವು ಕಾರ್ಯಗಳು ಸುಲಭವಾಗಿ ನೆರವೇರುವ ಸಾಧ್ಯತೆ ಇದೆ. ಅಲ್ಲದೆ ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ಶುಭ ಸಮಾರಂಭಗಳು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸುವ ಸಾಧ್ಯತೆ ಹೆಚ್ಚಾಗಿದ್ದು ಮನಸ್ಸಿಗೆ ಸಂತೋಷ ಮತ್ತು ತೃಪ್ತಿ ಸಿಗುತ್ತೆ. ಈಗ ಸಿಂಹ ರಾಶಿಯವರಿಗೆ ಶುಕ್ರನ ಈ ಸಂಚಾರವು ಸಿಂಹ ರಾಶಿಗೆ ಶುಕ್ರ ಸಂಚಾರವನ್ನು ಮಾಡ್ತಾ ಇದ್ದೇನೆ, ಪ್ರವೇಶವನ್ನು ಮಾಡ್ತಾ ಇದ್ದೇನೆ. ಇದು ಮಂಗಳಕರ ಮತ್ತು ಫಲಪ್ರದವಾಗಿ ಪರಿಣಮಿಸುತ್ತೆ. ಈ ಸಂಚಾರದ ಪರಿಣಾಮವಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಾಗೂ ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ ಮತ್ತು ಮನ್ನಣೆ ಸಿಗುತ್ತವೆ.
ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಯಶಸ್ಸಿನ ಬಲವಾದ ಸೂಚನೆಗಳಿದ್ದು ನೀವು ಕೈಗೊಳ್ಳುವ ಪ್ರಮುಖ ಕಾರ್ಯಗಳು ನಿರೀಕ್ಷಿತ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿಶೇಷವಾಗಿ ಮಾಧ್ಯಮ, ಕಲೆ, ಫ್ಯಾಷನ್, ಮನರಂಜನೆ ಹಾಗೂ ಗ್ಲಾಮರ್ ಕ್ಷೇತ್ರಗಳಿಗೆ ಸಂಬಂಧಿಸಿದವರು ಗಮನಾರ್ಹವಾದಂತಹ ಪ್ರಗತಿ ಮತ್ತು ಹೊಸ ಅವಕಾಶಗಳನ್ನು ಪಡೆಯಬಹುದು. ವೈಯಕ್ತಿಕ ಜೀವನದಲ್ಲಿಯೂ ಈ ಸಂಚಾರವು ಶುಭ ಫಲಗಳನ್ನು ನೀಡುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗುತ್ತೆ. ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗ್ತವೆ. ಪಾಲುದಾರಿಕೆ ಆಧಾರಿತ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭ ದೊರೆಯುವ ಸಾಧ್ಯತೆ ಇದೆ. ಅಲ್ಲದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರುವ ಸಾಧ್ಯತೆ ಕೂಡ ಇದ್ದು ಶುಭ ಕಾರ್ಯಗಳ ಬಗ್ಗೆ ಮಾತುಕತೆಗಳು ಮುಂದುವರಿಯಬಹುದು. ಒಟ್ಟಾರೆ ಶುಕ್ರನ ಈ ಸಂಚಾರವು ಸಿಂಹ ರಾಶಿಯವರಿಗೆ ವೃತ್ತಿ, ಹಣಕಾಸು ಹಾಗೂ ವೈಯಕ್ತಿಕ ಜೀವನದಲ್ಲಿ ಅನೇಕ ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನು, ಅವಕಾಶಗಳನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.